ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ. ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಯಾವಾಗ ಈ ದೇಹದಲ್ಲಿರುವ ಇಂದ್ರಿಯ ದ್ವಾರಗಳಲ್ಲೆಲ್ಲ ಜ್ಞಾನವೆಂಬ ಪ್ರಕಾಶ ಉಂಟಾಗುವುದೋ ಆಗ ಸತ್ವವು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಬೇಕು. ಮನುಷ್ಯ ಬಾಹ್ಯ ಪ್ರಪಂಚವನ್ನು ತಿಳಿದುಕೊಂಡು ಸಾಂದರ್ಭಿಕವಾಗಿ ತನ್ನ ಜ್ಞಾನವನ್ನು ಹೊರಹಾಕಲು ಇಂದ್ರಿಯಗಳು ಬಹಳ ಮುಖ್ಯ. ಇಂದ್ರಿಯಗಳು ಸಂದರ್ಭಕ್ಕನುಗುಣವಾಗಿ ವರ್ತಿಸದಿದ್ದರೆ ಅಥವಾ ವಿಷಯವನ್ನು ಗ್ರಹಿಸುವಲ್ಲಿ ವಿಫಲವಾದರೆ ವ್ಯಕ್ತಿ ಸದಾ ತೊಂದರೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾನಲ್ಲದೆ ಅಪಹಾಸ್ಯಕ್ಕೂ ಒಳಗಾಗುತ್ತಾನೆ. ಬಾಹ್ಯ ಪ್ರಪಂಚದ ಆಗು ಹೋಗುಗಳು ಸರಿಯಾಗಿ ಅರ್ಥವಾದರೆ ಮಾತ್ರ ವ್ಯಕ್ತಿ ತನ್ನ ಜ್ಞಾನ ಪ್ರದರ್ಶನ ಮಾಡಬಹುದು. ಉದಾಹರಣೆಗೆ, ವಿದ್ಯಾರ್ಥಿಗಳಿಗೆ ಮಾಡಿದ ಪಾಠ ಅರ್ಥವಾದರೆ ವಿಷಯಾಸಕ್ತಿ ವಹಿಸಿ ಆ ವಿಷಯದಲ್ಲಿ ಯಾವುದೇ ಪ್ರಶ್ನೆಗಳು ಬಂದರೂ ಉತ್ತರ ಕೊಡಲು ಸಮರ್ಥರಲ್ಲದೆ ಅಂತಹ ವಿಷಯಗಳನ್ನು ಇನ್ನೂ ಆಳವಾಗಿ ಅಧ್ಯಯನ ಮಾಡಲು ವಿಶೇಷ ಆಸಕ್ತಿ ವಹಿಸುತ್ತಾರೆ. ವಿಷಯ ಅರ್ಥವಾಗಿಲ್ಲದವರು ಇದರ ಬಗ್ಗೆ ಆಸಕ್ತಿ ವಹಿಸುವುದಿರಲಿ, ಪಾಠಕ್ಕೆ ಹೋಗಲು ಹಿಂದೇಟು ಹಾಕುವರಲ್ಲದೆ ವಿದ್ಯಾಭ್ಯಾಸವೇ ಬೇಡ ಎಂಬ ಮನಸ್ಥಿತಿ ತಾಳುವುದನ್ನು ಕಾಣಬಹುದು. ಸತ್ವದಲ್ಲಿ ಜ್ಞಾನವೇ ಪ್ರಧಾನ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.